ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ತಿಂಡಿಗೆ ರಾಗಿ ದೋಸೆ ಮತ್ತು ಟೊಮೆಟೊ ಚಟ್ನಿನ ಮಾಡಿದ್ದೀನಿ. ಬನ್ನಿ ದೋಸೆ ಮಾಡೋಣ. ದೋಸೆ ಮಾಡೋಕ್ಕೂ ಮುಂಚೆ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಬಾಣಲೆಗೆ ನೀರು, ಟೊಮೆಟೊ, ಕೆಂಪು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ಬೆಂದಿದೆ ನೋಡ್ತಾ ಇರ್ಬೋದು. ಸಿಪ್ಪೆ ತೆಗೆದು ಈ ಟೊಮೊಟೊನ ಸಿಪ್ಪೆ ತೆಗೆದು ಜಾರಿಗೆ ಹಾಕಬೇಕು ಮಿಕ್ಸಿಗೆ. ಅದು ಆರಲಿ. ಅದುವರೆಗೆ ಇವಾಗ ರಾಗಿ ದೋಸೆ ಮಾಡೋದಕ್ಕೆ ಹಿಟ್ಟು ಯಾವ ಥರ ರೆಡಿ ಮಾಡಿಕೊಂಡೆ ಅಂತ ಹೇಳ್ತೀನಿ ಬನ್ನಿ. 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, 1 ಸ್ಪೂನು ಮೆಂತ್ಯ ಪೌಡರು ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ 1 ಕಪ್ಪು ಮೊಸರು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿನಲ್ಲೇ. ಚೆನ್ನಾಗಿ ಬರುತ್ತೆ ಅವಾಗ ದೋಸೆ. ಇವಾಗ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಅದು ಆರಿದೆ ಟೊಮೊಟೊ ನೋಡಿ, ಸಿಪ್ಪೆಲ್ಲ ರಿಮೂವ್ ಮಾಡಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಬೇಯಿಸ್ಬಾರ್ದು, ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಕ್ಕೂ ಹಾಕಿರ್ತೀವಲ್ಲ ನೋಡಾಕಿ, ಇವಾಗ ರುಬ್ಕೊಂಡು ಇಷ್ಟನ್ನು ಹಾಕಿ ಮಿಕ್ಸಿಲಿ ಚೆನ್ನಾಗಿ ರುಬ್ಬಬೇಕು. ಈ ಥರ ರುಬ್ಬಿದ್ರೆ ರೆಡಿ ಆಗುತ್ತೆ ಟೊಮೊಟೊ ಚಟ್ನಿ. ಇದು ಸ್ವಲ್ಪ ನೀರು ಇರುತ್ತೆ, ಹಾಗಾಗಿ ಜಾಸ್ತಿ ಟೈಮ್ ಇಲ್ಲಿ ಇರಬೇಕು. ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ತೀವಲ್ವ, ಹಂಗೆ ರುಬ್ಬಿದ ತಕ್ಷಣ ಹಾಕಿದ್ರೆ ನೀರು ಬಿಟ್ಕೊಳಂಗೆ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಕುದಿಸಿ ಎಣ್ಣೆ ಹಾಕಿ ಸ್ವಲ್ಪ ಕುದಿಸಿದ್ರೆ ರೆಡಿ ಆಗುತ್ತೆ ಟೊಮೊಟೊ ಚಟ್ನಿ. ತುಂಬಾ ಚೆನ್ನಾಗಿರುತ್ತೆ, ಒಂಥರ ಟೊಮೊಟೊ ಸಾಸ್ ಥರ ನೋಡಿ. ಶೈನಿಂಗ್ ಎಷ್ಟು ಚೆನ್ನಾಗಿದೆ, ನನಗಂತೂ ಇದು ತುಂಬಾ ಫೇವ್ರೆಟ್ಟು. ಇವಾಗ ಏನು ಮಿಕ್ಸಿನಲ್ಲಿ ರುಬ್ಬಿಟ್ಟಿನಲ್ಲ ಹಿಟ್ಟನ್ನ ಇದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಮೆಂತ್ಯ ಪೌಡ್ರು ಇವೆರಡೂ ಮಿಕ್ಸ್ ಮಾಡ್ದೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸಿಲಿ ರುಬ್ಬೋದ್ರಿಂದ ದೋಸೆ ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬ್ಲೆಂಡ್ ಆಗಿರುತ್ತಲ್ಲ ಎಲ್ಲ ಹಿಟ್ಟು, ಹಾಗಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ದೋಸೆ ಹಾಕೋಣ ಬರ್ರಿ ದೋಸೆ ಮಾಡೋಣ. ಇವಾಗ ದೋಸೆ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಲಿಲ್ಲ ಅಂದ್ರೂ ಎದ್ದೇಳುತ್ತೆ, ಸ್ವಲ್ಪ ಚೆನ್ನಾಗಿರೋ ಟೇಸ್ಟ್ ಎಣ್ಣೆ ಹಾಕಿದ್ರೆ. ಹಂಗಾಗಿ ಇವಾಗ ತಟ್ಟೆ ದೋಸೆ ಎಲ್ಲ ಹಾಕಿ ಈ ಥರ ತಟ್ಟೆ ಮುಚ್ಚಬೇಕು. ಆವಾಗ ಮೇಲೆ ಆರೋದು ವೈಟ್ ಕಾಣಿಸ್ತಲ್ಲ, ಅದೆಲ್ಲ ಕಾಣಿಸಲ್ಲ. ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಬಿಸಿ ಇರೋ ದೋಸೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದಾವೆ ಅಂತ. ಇವಾಗ ತಟ್ಟೆಗೂ ರೆಡಿ ಮಾಡಿ ಇಕ್ಕಿದ್ದೀನಿ. ನಮ್ಮ ಮನೆಯವ್ರು ಬಂದ ತಕ್ಷಣ ಕೊಡಬೇಕು. ಕೆಂಪು ಚಟ್ನಿ, ಡ್ರೈ ಫ್ರೂಟ್ಸು ನೆನೆಸಿರೋ ಅಂಥದ್ದು, ರಾಗಿ ದೋಸೆ. ಅವರು ರಾತ್ರಿನೇ ಕೇಳಿದ್ರು ರಾಗಿ ದೋಸೆ, ಹಾಗಾಗಿ ಮಾಡಿದ್ದೀನಿ. ಇವಾಗ ಬೆಳಗ್ಗೆ ತಿಂಡಿನೇ ಈ ಥರ ಮಗ್ಚಾಕಿ ಬೇಯಿಸ್ಕೋಬೇಕು. ನಿಮಗೂ ಏನಾದರೂ ಈ ರಾಗಿ ದೋಸೆ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ನಾವು ಮಾಡ್ತೀವಿ ಅಂತ ಹೇಳಿ. ಇವಾಗ ಅಷ್ಟೇ ನಮ್ಮ ಮನೆಯವರು ಹೊರಟರು, ತಿಂಡಿ ಎಲ್ಲ ಆಯಿತು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಈ ಒಂದು ತಿಂಡಿ ರೆಸಿಪಿನ. ರಾಗಿ ದೋಸೆ ಮತ್ತು ಟೊಮೊಟೊ ಚಟ್ನಿ. ರಾಗಿ ದೋಸೆ ನಿಮಗೆಲ್ಲರಿಗೂ ಗೊತ್ತು, ಹೆಲ್ತಿಗೂ ತುಂಬ ಒಳ್ಳೆಯದು. ಈ ಟೊಮೊಟೊ ಚಟ್ನಿನೂ ಅಷ್ಟೇ, ತುಂಬ ಒಂಥರ ಸಾಸ್ ಥರ ಇರುತ್ತೆ. ನಾನು ಇದ್ರ ಬಗ್ಗೆ ಹೇಳಲೇಬೇಕು. ಇದು ನಮ್ಮ ಅಮ್ಮನ ರೆಸಿಪಿ, ಅಮ್ಮನ ಕೈ ರುಚಿ ಅಂತಲೇ ಹೇಳ್ಬೋದು. ನಾನು ಇದನ್ನು ಮಾಡಿದಾಗೆಲ್ಲ ನಮ್ಮ ಅಮ್ಮನ ನೆನೆಸ್ಕೊತಾ ಇರ್ತೀನಿ. ನಾನು ಡಿಗ್ರಿ ಓದೋವಾಗ ನನಗೆ ಬಾಕ್ಸ್ ಪ್ರಿಪೇರ್ ಮಾಡಿಕೊಡ್ಬೇಕಿತ್ತಲ್ಲ, ಲಂಚ್ ಬಾಕ್ಸು. ಅದಕ್ಕೆ ಕದ್ರಿದ ದೋಸೆ, ಅದೇ ಈ ಥರ ಹಿಟ್ಟೆಲ್ಲ ಕದ್ರುಬಿಟ್ಟು ಗೋಧಿ ದೋಸೆ, ಅಕ್ಕಿ ದೋಸೆ ಈ ಥರ ಎಲ್ಲ ಮಾಡ್ಕೊಡೋರು. ಮತ್ತು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಈ ಟೊಮೊಟೊ ಚಟ್ನಿ. ಆವಾಗೆಲ್ಲ ಬೇಯಿಸ್ತಿರ್ಲಿಲ್ಲ ನಮ್ಮ ಅಮ್ಮ, ಸುಡೋರು. ನನಗೆ ಇವಾಗ ಸುಡೋಕ್ಕಾಗಲ್ವಲ್ಲ ಗ್ಯಾಸ್ ಮೇಲೆ. ಆವಾಗಾದರೆ ಒಲೆ ಇರ್ತಿತ್ತಲ್ಲ, ಸುಟ್ಬಿಟ್ಟು 1-2 ಮೆಣಸಿನ್ಕಾಯಿ, 1 ಟೊಮೊಟೊ ಸುಟ್ಟು ಇದನ್ನು ಮಿಕ್ಸಿಗೆ ಸುಟ್ಟಿರೋ ಅಂಥ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕಿ, ಟೊಮೊಟೊ ಸಿಪ್ಪೆ ತೆಗಿಬೇಕು, ಅದೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ, ಹಂಗಾಗಿ. ಆಮೇಲೆ ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕ್ತಿದ್ದು, ಒಂದು ಸ್ವಲ್ಪ ಜೀರಿಗೆ. ಎಷ್ಟು ಟೇಸ್ಟ್ ಇರೋದು ಗೊತ್ತಾ. ಹಂಗಾಗಿನೇ ನಾನು ಮಾಡಿದೆ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ಒಂದು ಸಲ ಮಾಡಿದ್ದೆ ಹಿಂದೆ, ಹೋದ ವಾರನೇನೋ. ಈ ವಾರನೂ ಅದೇ ಮಾಡು, ತುಂಬ ಚೆನ್ನಾಗೈತೆ, ಒಂಥರ ಸಾಸ್ ಥರ ಖಾರವಾಗಿ ಚೆನ್ನಾಗೈತೆ ಅಂತ ಅಂದರು. ಹಂಗಾಗಿ ಈ ರಾಗಿ ದೋಸೆ ಜೊತೆಗೆ ಮಾಡಿದೆ. ನೀವು ಖಂಡಿತ ಟ್ರೈ ಮಾಡಿ ಆಯಿತಾ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೊಡ್ಬೋದು, ಚೆನ್ನಾಗಿರುತ್ತೆ ಅವ್ರಿಗೂ. ಈ ಹೊರ್ಗಡೆ ಅಂಗಡಿಯಲ್ಲಿ ಸಾಸೆಲ್ಲ ತಂದು ತಿನ್ಸೋಕ್ಕಿಂತ ಈ ಥರ ಮಾಡಿ ಫ್ರಿಜ್ಜಲ್ಲೂ ಸ್ಟೋರ್ ಮಾಡಿ ಇಟ್ಕೋಬೋದು. ಅದೇ ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಕುದಿಸಿ ಎಣ್ಣೆ ಹಾಕಿ ಸ್ವಲ್ಪ ಕುದಿಸಿದ್ರೆ
ಇಟ್ಕೋಬೋದು ಫ್ರಿಜ್ಜಲ್ಲಿ. ಅದೇ ಹೊರಗಾದರೆ ಇರಲ್ಲ, ಅದು ಒನ್ ಡೇ ಅಥವಾ 1.5 ಡೇ ಇರುತ್ತೆ ಅಷ್ಟೇ. ಸೊ ಖಂಡಿತ ಟ್ರೈ ಮಾಡಿ. ಇನ್ನು ಪಾತ್ರೆ ಎಲ್ಲ ಇದ್ದಾವೆ, ಕೆಲಸ ಇದೆ, ಆಮೇಲೆ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊತೀನಿ, ರೆಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಪ್ಳ ಒಣಗಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ತಂದಾಗ ಯಾಕೋ ಹಸಿ ಹಸಿ ಇದ್ದಂಗೆ ಇದ್ದವು. ಸುಟ್ಟ ಮೇಲೂ ಅಷ್ಟೇ ಸ್ವಲ್ಪ ಕ್ರಂಚಿನೆಸ್ ಕಡಿಮೆ ಇತ್ತು, ಹಂಗಾಗಿ ಸ್ವಲ್ಪ ಒಣಕೊಂಡ್ಲಿ, ಅದು ಹಸಿ ಇತ್ತೇನೋ ಅದಕ್ಕೆ ಹಂಗಾಗೈತೆ ಅಂತ ಹೇಳ್ಬಿಟ್ಟು ಒಣಗಕ್ಕೆ ಇಕ್ಕಿದ್ದೀನಿ ಮರದಲ್ಲಿ. ಅದು ಒಣಗಿದೆಲ್ಲ ಆದಮೇಲೆ ಎತ್ತಿಡ್ತೀನಿ. ಬಟ್ಟೆನೂ ಎಲ್ಲ ಒಗ್ದಾಯಿತು. ಇವತ್ತೆಲ್ಲ ಕೆಲಸ ಮುಗಿಸಿದ್ದೀನಿ. ಪಾತ್ರೆದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಅವ್ರು ಹೋದ ತಕ್ಷಣ ನಾನೇನು ಕೆಲಸ ಮಾಡಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ, ಫೋನ್ ನೋಡ್ತೀನಿ, ಏನಾದರೂ ಎಡಿಟಿಂಗ್ ಕೆಲಸ ಏನೇನೋ ಇದ್ದರೆ ಮಾಡ್ಕೊತೀನಿ ಅಷ್ಟೇ. ಗಾಯ್ಸ್, ಟೈಮ್ ಇವಾಗ 4 ಗಂಟೆ ಆಗಿದೆ. ಮಲಗಿದ್ದೆ, ಗೊತ್ತೇ ಆಗಲಿಲ್ಲ ಟೈಮ್ ಆಗಿದೆ. ಇವಾಗ ಎದ್ದು ಬಟ್ಟೆ ಎಲ್ಲ ಒಣಗಿತು, ಮಡ್ಚಿ ಹಪ್ಪಳ ಎಲ್ಲ ಒಣಗಾಕಿದ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕಿದೆ, ಒಣಮೆಣ್ಸಿನ್ಕಾಯಿ ಬಿಸಿಲಿಗೆ, ಅವನು ಸ್ವಲ್ಪ ಒಣಗಿಸಿ ಎತ್ತಿಟ್ಟಿದ್ದೀನಿ. ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಬನ್ನಿ ಏನು ಅಡುಗೆ ಮಾಡ್ತಾಯಿದ್ದೀನಿ ರಾತ್ರಿಗೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ಅಂದರೆ ವಂಕಾಯಿ ಬಜ್ಜಿ ಅಂತಾರೆ ತೆಲುಗುನಾಗೆ, ಕನ್ನಡದಲ್ಲಿ ಬದನೆಕಾಯಿ ಬಜ್ಜಿ. ವಂಕಾಯಿ ಮೀನ್ಸ್ ಬದನೆಕಾಯಿ ಬಜ್ಜಿ. ನಾನೇನು ಇದಕ್ಕೆ ಮುದ್ದೆ ಏನು ಮಾಡ್ತಿಲ್ಲ, ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ರಾಗಿ ದೋಸೆ ಮಾಡಿದ್ದೀನಲ್ಲ, ಮತ್ತೆ ರಾಗಿದು ಅಂತಂದರೆ ಬೇಜಾರಾಗುತ್ತೆ, ಹಂಗಾಗಿ ಬರೀ ರೈಸ್ ಮಾತ್ರ ಇಟ್ಕೊತಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಅಂದರೆ ಡೀಟೇಲಾಗಿ ಏನು ರೆಸಿಪಿ ತೋರ್ಸೋಕ್ಕೆ ಹೋಗಲ್ಲ, ಹಂಗೆ ಹೇಳ್ತೀನಿ ನೋಡಿ. ಈ ವಂಕಾಯಿ ಬಜ್ಜಿನ ಮಾಡೋದಕ್ಕೆ ಮೊದಲಿಗೆ ಒಂದು ಅರ್ಧ ಬಟ್ಲಷ್ಟು ಹೆಸ್ರು ಕಾಳನ್ನ ಈ ಥರ ಬೇಯಕ್ಕೆ ಇಟ್ಕೊಬೇಕು. ಒಂದು 5-10 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಬೆಂದಿರುತ್ತಲ್ಲ, ಆವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಬದನೆಕಾಯಿ, ಅಂತಂದರೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಬೋದು. ನಾನಿವಾಗಿಲ್ಲಿ ನನ್ನ ಹತ್ರ 4 ಬದನೆಕಾಯಿ ಇತ್ತು, ಅದು 4 ಹಾಕ್ತಿದ್ದೀನಿ. ಮತ್ತೆ ಇರಿಸ್ಕೊಂಡು ಇನ್ನೇನು ಮಾಡೋದು, ಒಂದು ಟೈಮಿಗೆ ಸಾಕಾಗುತ್ತೆ. ನಮ್ಮ ಮನೇಲಿ ಬದನೆಕಾಯಿ ಅಂದರೆ ಭಾಳ ಇಷ್ಟ, ಹಂಗಾಗಿ 4 ಬದನೆಕಾಯಿ ಹಾಕಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಬಜ್ಜಿ ಅಂತಂದರೆ ಕೈಗೊಜ್ಜು ಥರ ಅಲ್ಲ, ಸಾಂಬಾರು ಥರನೇ. ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಇದಕ್ಕೆ ಬೇಯೋದಕ್ಕೆ ಇವಾಗ ಈ ಹೆಸ್ರು ಕಾಳು ಜೊತೆಗೆ ಏನು ಹಾಕ್ಬೇಕಪ್ಪ ಅಂತಂದರೆ, ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡ್ರಿ, ಈ ಥರ ಕಟ್ ಮಾಡ್ಕೋಬೇಕು. ಅದೇ ನಾವು ಎಣ್ಗಾಯಿಗೆ ಮಾಡ್ತೀವಲ್ಲ ಆ ಥರ. ಹುಳ ಎಲ್ಲ ಐತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು, ಅದಕ್ಕೆ ಈ ಥರ ಕಟ್ ಮಾಡೋದು. ಇಲ್ಲಾಂತಂದರೆ ಉಂಡುಂಡೆನೇ ಹಾಕ್ಬೋದು. ಟೊಮೊಟೊ, 1 ಟೊಮೊಟೊ ಹಾಕ್ತೀನಿ. ಇವಾಗ ಇದು ಬೇಯಕ್ಕೆ ಹಾಕಬೇಕು. ಫಸ್ಟೇ ಹಾಕ್ಬಿಟ್ರೆ ಬದನೆಕಾಯಿ ಬೇಗ ಬೆಂದ್ಬಿಡುತ್ತಲ್ಲ ಅಂತ ಹಾಕಲ್ಲ ಅಷ್ಟೇ. ಇವಾಗ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಅಂದರೆ ಇವೆಲ್ಲ ತುಂಬ ಚೆನ್ನಾಗೂ ಬೇಯಬಾರ್ದು, ಸಾರಲ್ಲೂ ಒಗ್ಗರಣೆ ಹಾಕಿದಾದ್ಮೇಲೂ ಬೇಯುತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕಷ್ಟೆ ಮೆತ್ತಗಾಗಂಗೆ. ಆ ಚಾಕುನ ಚುಚ್ಚಿದ್ರೆ ಚಾಕು ಒಳಗೆ ಹೋಗ್ಲಿಕ್ಕೆ ಅಷ್ಟೇ, ತೀರಾ ಸ್ಮ್ಯಾಶ್ ಆಗೋ ಥರ ಬೇಯಬಾರ್ದು, ಅವಾಗ ಚೆನ್ನಾಗಿರಲ್ಲ ಬಜ್ಜಿ. ನೋಡಿರಿ, ಅನ್ನ ಮಾಡೋದಕ್ಕೆ ಅಕ್ಕಿನೂ ಹಾಕಿಟ್ಟಿದ್ದೀನಿ. ಇವಾಗ ಈ ಬಜ್ಜಿಗೆ ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧ ಬಟ್ಲಿಗಿನ್ನ ಕಡಿಮೆನೇ ಹಾಕಿದ್ದೀನಿ ಕಾಯಿ ತುರಿ. ನೆನ್ನೆ ಒಂದು ಸ್ವಲ್ಪ ಸೀಮೆ ಬದನೆಕಾಯಿಗೆ ಬಳಸ್ಕೊಂಡಿದ್ನಲ್ಲ, ಅದರಲ್ಲೇ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಪೂರ್ತಿ ತುಳ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಈಗ ಬೆಳ್ಳುಳ್ಳಿನ ಒಂದು ಗೆಡ್ಡೆನ ಬಿಡಿಸಿಕೊಂಡಿದ್ದೀನಿ. ಇದು ಈರುಳ್ಳಿ 1 ಸಾಕು, ಮೀಡಿಯಮ್ ಸೈಜು. ಅರ್ಧ ರುಬ್ಬಕ್ಕೆ, ಅರ್ಧ ಒಗ್ಗರಣೆಗೆ ಹಾಕೋಕ್ಕೆ. ಇದರಲ್ಲಿ ಅರ್ಧ ರುಬ್ಬಕ್ಕೆ ಹಾಕ್ತೀನಿ. ಇವಾಗ ತೋರಿಸ್ತೀನಿ ನಿಮಗೆ ರುಬ್ಬಕ್ಕೆ ಏನೇನು ಹಾಕ್ತೀನಿ ಅಂತ. ಇವಾಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು, ಅಂತಂದರೆ ಈ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಸಾರೆಲ್ಲ ಹೊಂದಿಸುವಾಗ ನೋಡಿ ಇನ್ನೊಂದು ಸತಿ ಹಾಕ್ತೀನಿ ಒಗ್ಗರಣೆ ಹಾಕಿದಾದ್ಮೇಲೆ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ, ಹಂಗಾಗಿ ಅಷ್ಟೇ. ಇವಾಗ ಇದು ಬೆಂದಿದೆ, ಆಫ್ ಮಾಡಬೇಕು. ಅದಕ್ಕೂ ಮುಂಚೆ ಇವನ್ನ ತಕ್ಕೊಂಡಿದ್ದೀನಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೇಯಕ್ಕೆ ಹಾಕಿದ್ನಲ್ಲ ಹಸಿಮೆಣಸಿನ್ಕಾಯಿನ. ಇದು ರುಬ್ಬಬೇಕು, ಅದಕ್ಕೆ ಇದು ಆರಬೇಕಲ್ವ, ತಕ್ಕೊಂಡೆ. ಇವಾಗ ಆಫ್ ಮಾಡ್ತೀನಿ ಸ್ಟವ್ನ. ಕುಕ್ಕರಲ್ಲಾದರೂ ಮಾಡ್ಬೋದು, ತಪ್ಪಲೆಲ್ಲಾದರೂ ಮಾಡ್ಬೋದು. ನಾನು ಇದ್ರಲ್ಲೇ ಸಾಕು, ಸಣ್ಣದಾಗಿರುತ್ತೆ ಅಂತ ಇದರಲ್ಲೇ ಮಾಡ್ತಿದ್ದೀನಿ. ಆದರೆ ಕುಕ್ಕರಲ್ಲಿ ವಿಷಲ್ ಹೊಡ್ಸೋ ಥರ ಬೇಯಕ್ಕೆ ಇಡಬೇಡಿ, ಹಂಗಾದರೆ ಚೆನ್ನಾಗಾಗಲ್ಲ. ಇದು ಹೆಸ್ರು ಕಾಳೆಲ್ಲ ಚೆನ್ನಾಗಿ ಬೇಯಲ್ಲ ಅವಾಗ. ಇವಾಗ ಆಫ್ ಮಾಡ್ತೀನಿ, ಸಾಕಿಷ್ಟು ಬೆಂದಿದೆ, ಮತ್ತು ಒಗ್ಗರಣೆನೂ ಬೇಯುತ್ತೆ. ಇವಾಗ ಇವು ಆರಬೇಕು. ಇಲ್ಲಿ ರುಬ್ಬೋದಕ್ಕೆ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಾಯಿ, ಮತ್ತು ಇದು ಬೇಯಿಸ್ಕೊಂಡಿರೋದು. ಇದಕ್ಕೆ ಇನ್ನೊಂದು
ಕೊತ್ತಂಬರಿ ಸೊಪ್ಪು ಹಾಕಬೇಕು, ಮತ್ತು ಇದು ಸಾಂಬಾರು ಪೌಡರ್ ಹಾಕಬೇಕು, ಸಾಂಬಾರು ಪೌಡ್ರ್ ಹಾಕಬೇಕು. ಖಾರದ ಪುಡಿ ಮಿಕ್ಸ್ ಆಗಿರೋದು ಹಾಕ್ಬಾರ್ದು, ಯಾಕಂತಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಇದೆ ಅಲ್ವಾ, ಹಾಗಾಗಿ ನನ್ನ ಹತ್ರ ಇದೆ ಅದನ್ನು ಆ್ಯಡ್ ಮಾಡ್ತೀನಿ. ಇವಾಗ ಸಾಂಬಾರು ಸೊಪ್ಪು ಇಲ್ಲ, ಹಂಗಾಗಿ ತರಬೇಕು. ಸಾಂಬಾರು ಸೊಪ್ಪು ಮೀನ್ಸ್ ಕೊತ್ತಂಬರಿ ಸೊಪ್ಪು, ಮೈಸೂರು ಕಡೆಗೆ ಹಂಗೆ ಅನ್ನೋದು. ಕೊತ್ತಂಬರಿ ಸೊಪ್ಪು ತರಬೇಕು, ಹೋಗಿ ತರ್ತೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಶಾಪ್ ಇದೆ, ತಂದು ಮಿಕ್ಸಿ ಮಾಡ್ಕೊತೀನಿ. ಇವಾಗ ರುಬ್ಬೋದಕ್ಕೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಕಾಯಿ ಒಂದು ಅರ್ಧಕ್ಕಿಂತ ಕಡಿಮೆ ಕಪ್ಪು, ಒಂದು ಅರ್ಧ ಈರುಳ್ಳಿ, ಸಾಂಬಾರು ಪೌಡರು, ಹುಣಸೆಹಣ್ಣು, ಬೆಳ್ಳುಳ್ಳಿ ನೋಡಿ ಒಂದು ಸ್ಪೂನ್ ಹಾಕ್ತಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಖಾರ ಇರಲ್ಲ, ಬರೀ ಉಣ್ಗಾಳು ಪುಡಿ ಅಂತ ಕರೀತಾರೆ, ಅಥವಾ ಸಾಂಬಾರು ಪುಡಿ, ಧನಿಯಾ ಪುಡಿ ಅಂತ ಏನಾದರೂ ಕರಿಬೋದು. ಉಣ್ಗಾಳು ಪುಡಿ ಅಂತಂದರೆ ನಾವು ಎಲ್ಲ ಥರದ್ದು ಬೇಳೆ ಕಾಳು ಅಲ್ಲ, ಸಾಂಬಾರು ಪುಡಿಗೆ ಏನು ಸಾಂಬಾರು ಹುರಿಯೋದು ಅಂತಾರಲ್ಲ, ಅವಾಗೆಲ್ಲ ಏನು ಹುರಿಯೋಕೆ ಹಾಕಿರ್ತಿರಲ್ಲ ಅದು ಖಾರದ ಪುಡಿ ಒಂದು ಮಿಕ್ಸ್ ಮಾಡಿರಲ್ಲ ಅಷ್ಟೇ. ನಾನು ಜಾಸ್ತಿ ಮಿಕ್ಸ್ ಮಾಡಲ್ಲ, ಬೇರೆ ಬೇರೆ ಇಟ್ಕೊತೀನಿ, ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಎಲ್ಲ ಬೇಕಾಗುತ್ತಲ್ಲ ಹಾಕೋದಕ್ಕೆ, ಹಂಗಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಾಕು. ಇವಾಗ ಬೆಂದಿರೋ ಅಂಥದ್ದು ಹಾಕಿ ಇಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ ಇವಾಗ ರುಬ್ಕೊಂಡಿದ್ದಾಯಿತು, ಒಗ್ಗರಣೆ ಹಾಕೋಣ. ಆ ಕಡೆಗೆ ಅನ್ನನೂ ಇಟ್ಟಿದ್ದೀನಿ, ಇವಾಗ ಒಗ್ಗರಣೆ ಹಾಕೊಂಡು ಬರ್ರಿ. ವಿಡಿಯೋನೇ ಆನ್ ಮಾಡಿಲ್ಲ, ಏನೇನೋ ಮಾತಾಡಿದ್ದೀನಿ. ಇವಾಗ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಇದು ಗೊತ್ತೇ ಇರುತ್ತೆ ಒಗ್ಗರಣೆ ಹಾಕೋದು. ಒಂದು ಸ್ವಲ್ಪ ಬಾಡಿಸ್ಕೊಬೇಕು ಈರುಳ್ಳಿನ. ನೋಡಿ ಸಾಕು, ಇವಾಗ ಇಷ್ಟು ಬಾಡಿರೋವಂಥದ್ದು. ತುಂಬ ಇದಾದರೆ ಸೀದೋದಂಗೆ ಆಗುತ್ತೆ, ಸಾಕು. ಇವಾಗ ನೋಡಿ ಇದು ಬೇಯಿಸಿರೋವಂಥ ಹೆಸರುಕಾಳು, ಬದನೆಕಾಯಿ ಮತ್ತು ಇದು ರುಬ್ಬಿರೋವಂತಹ ಮಸಾಲೆ. ಇವಾಗ ಇವೆರಡನ್ನೂ ಇದರೊಳಗೆ ಹಾಕಬೇಕು. ಹಾಕೋಣ. ಸೊ ಇವಾಗ ಎಲ್ಲ ಮಸಾಲೆ ಮತ್ತು ಬೇಯಿಸ್ಕೊಂಡು ಇದೆಲ್ಲ ಹಾಕಿದ್ದೀನಿ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು, ಒಂದಿಸ್ವಾಗಿ ನೋಡ್ತಿರಲ್ಲ ಟೇಸ್ಟು, ಎಷ್ಟು ಬೇಕೋ ಅಷ್ಟು, ಅಥವಾ ಕಣ್ಣಲ್ಲಿ ತೆಗೆ ಹಾಕೋರು ಇರ್ತಾರೆ. ನೋಡ್ಬೋದು, ಇಲ್ಲಿ ಇಷ್ಟ ಹಾಕ್ತಿದ್ದೀನಿ, ನೋಡ್ಬಿಟ್ಟು ಹಾಕೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಈ ರೆಸಿಪಿನ ನನಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ಅಂತಂದರೆ, ನನ್ನ ಮೈದುನ ಹೆಂಡ್ತಿ ರೋಜಾ ಅಂತ ಹೇಳ್ಬಿಟ್ಟು, ನನ್ನ ದಿಂಡವರ್ಕ್ ಹೋದಾಗ ಮದುವೆ ಆದ ಹೊಸರಲ್ಲಿ ಇದನ್ನು ಮಾಡಿದ್ಲು ಸಾಂಬಾರು. ಇದು ಮಾವಂಗೆ ತುಂಬ ಇಷ್ಟ ಕಣಕ್ಕ, ಮಾಡು ನೀನು ಅಂತ ನನಗೂ ಹೇಳ್ಕೊಟ್ಲು. ನನಗೂ ಅವಾಗ ಚೆನ್ನಾಗಿ ಅನ್ನಿಸ್ತು. ನನಗೆ ಯಾವಾಗ ಬದನೆಕಾಯಿ ತಿನ್ನಲ್ಲ ಅಂದ್ಕೊಂಡು ಆವಾಗಿಂದ ಇದೇನು ಅಂತ ಇಷ್ಟ ಆಗಲ್ಲ. ಸುಮ್ಮನೆ ಅದಕ್ಕೇ ಹೆಸ್ರು ಕಾಳು ಹಾಕ್ತೀನಿ. ಇದಕ್ಕೆ ಯಾವ ಥರ ಹಸಿ ಕಾಳು ಬೇಕಾದರೂ ಹಾಕ್ಬೋದು, ಅಥವಾ ಹೆಸ್ರು ಕಾಳನ್ನೇ ಹುರಿದು ಬೇಕಾದರೂ ಹಾಕ್ಬೋದು. ಈ ಥರ ಕುದಿಯೋವಾಗ ನಾನು ಬೇಯಿಸೋವಾಗಲೇ ಹಾಕ್ತೀನಿ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತಲ್ಲ. ಒಂದು ತಂಪಾಗಿರೋದು, ಒಂದು ಹೀಟಾಗಿರೋದು, ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಇದಕ್ಕೆ ಹೆಸ್ರು ಕಾಳು ಹಾಕಿ ಮಾಡಿದ್ರೇ ಚೆನ್ನಾಗಿರೋದು. ಬೇರೆ ಕಾಳು ಹಾಕಿದ್ರೆ ನಾನು ನೋಡೂ ಇಲ್ಲ, ತಿಂದೂ ಇಲ್ಲ. ಅವಳು ಹೆಸ್ರು ಕಾಳೇ ಹಾಕೋದು ರೋಜನೂ. ಹಾಗಾಗಿ ಇನ್ನೂ ಎಷ್ಟೊಂದು ರೆಸಿಪಿನ ಮಾಡ್ತಾಳೆ ರೋಜಾ. ಅಲ್ಲಿಗೆ ಹೋದಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತಾಳೆ ಅವಳು ಅಂತ. ತುಂಬ ಚೆನ್ನಾಗಿರುತ್ತೆ ಅವಳು ಕೈ ರುಚಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಒಂದೇ ಒಂದು ನಿಮಿಷಕ್ಕೆ ಗೊಜ್ಜಿ ಉಚ್ಚೋದು, ಮುದ್ದೆ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ ರೋಜಾ ಮಾಡೋದು, ಮತ್ತು ಅವ್ರ ಅತ್ತೆ ಮಾಡೋದು. ಅದೇ ಹೇಳಿದ್ನಲ್ಲ, ಅವ್ರು ತೀರ್ಕೊಂಡ್ರು ಅಂತ, ಅವ್ರು ಮಾಡೋದು ಮತ್ತು ಅವ್ರ ಅಮ್ಮ ಮಾಡೋದು ಅವರಿಗೆ ತುಂಬಾ ಇಷ್ಟ. ಇವಾಗ ಸಾಂಬಾರು ಕುದೀತಾ ಇದೆ, ಇನ್ನೊಂದು ನಿಮಿಷ ಕುದೀಲಿ ಸಾಕು, ಆಫ್ ಮಾಡೋಣ. ಯಾಕಂತಂದರೆ ಇವೆಲ್ಲ ಬೆಂದೈತಲ್ಲ, ಮಸಾಲೆ ಒಂದು ಸ್ವಲ್ಪ ಅದಕ್ಕೆ ಹೊಂದ್ಕೋಬೇಕು, ಬದನೆಕಾಯಿಗೆಲ್ಲ ಹಿಡ್ಕೊಬೇಕು ಅಂತ ಅಷ್ಟೇ. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅದೇ ಸಾಂಬಾರು ಪುಡಿ ಹಾಕಿರ್ತೀವಲ್ಲ, ಸಾಂಬಾರು ಪುಡಿ ಎಲ್ಲ ನೀಟಾಗಿ ಒಂದು ಕುದಿಬೇಕಲ್ವ, ಪೌಡರ್ ಹಾಕಿದೆ ಆದಮೇಲೆ. ಹಾಗಾಗಿ ಅದು ನೋಡ್ತಾ ಇರ್ಬೋದು, ಸಾಂಬಾರು ರೆಡಿನೇ ಆಗೋಗುತ್ತೆ.
ಇದಾಗಿತ್ತು ಇವತ್ತಿನ ರೆಸಿಪಿ, ಅಂದರೆ ನಮ್ಮ ಡಿನ್ನರ್ ರೆಸಿಪಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು 2 ರೆಸಿಪಿನ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಹೇಳ್ಕೊಡೋದಲ್ಲ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಮಾಡಿಕೊಡಿ, ಇಲ್ಲಾಂದರೆ ಬೇಡ. ಆದರೆ ಖಂಡಿತ ಟ್ರೈ ಮಾಡಿ ಆಯಿತಾ. ತುಂಬ ಚೆನ್ನಾಗಿರೋದಕ್ಕೇ ನಾನು ತೋರಿಸಿರೋದು, ಹಂಗಾಗಿ ಆಯಿತಾ. ಹಂಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ತುಂಬಾ ನಿಮ್ಮ ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.